20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ವಿಶಿಷ್ಟವೆಂಬಂತೆ ಕೂಡ್ಲಿಗಿ ತಾಲೂಕಿನ ಹೊಸಹಟ್ಟಿ ಗ್ರಾಮದಲ್ಲಿ ಬೊಗ್ಗಲು ಓಬಳೇಶ್ವರ ಸ್ವಾಮಿಯ ಗುಗ್ಗರಿ ಹಬ್ಬದ ನಿಮಿತ್ತವಾಗಿ ಜರುಗಿದ ಬರಿಕೈಯಲ್ಲಿ ಕೆಂಡ ತೂರುವ ಬೇಡ ಬುಡಕಟ್ಟು ಆಚರಣೆಯು ನೆರೆದಿದ್ದ ಭಕ್ತರನ್ನ ರೋಮಾಂಚನಗೊಳಿಸಿದೆ. ಗಂಗಪೂಜೆಯೊಂದಿಗೆ ಉರುಮೆ ಹಲಗೆ ವಾದನಕ್ಕೆ ಹೆಜ್ಜೆ ಹಾಕುತ್ತಾ ದೇವಸ್ಥಾನದ ಬಳಿಗೆ ಬರಿಮೈಲಿ ಬಂದ 30 ಹೆಚ್ಚು ಜನರ ಗುಂಪು ದೇವಸ್ಥಾನದ ಮುಂಭಾಗ ಕಟ್ಟಿಗೆ ಸುಟ್ಟ ರಾಶಿಯಾಗಿದ್ದ ಕೆಂಡವನ್ನ ಬರಿ ಕೈಯಲ್ಲಿ ಆಕಾಶಕ್ಕೆ ತೂರ್ತಾ ಇದ್ರು. ಈ ವೇಳೆ ನೆರೆದವರ ಭಕ್ತಗಣದ ಕೇಕೆ, ಶಿಳ್ಳೆ, ಚಪ್ಪಾಳೆಗಳು ಮುಗಿಲು ಮುಟ್ಟಿದ್ವು. ಅಲ್ಲದೆ ಬರಿಗೈಯಲ್ಲಿ ಕೆಂಡ ತೂರುವ ಮೊದಲು ಇಡೀ ಗ್ರಾಮವೇ ಪವರ್ ಸಂಪರ್ಕ ಇಲ್ಲದೆ ಕತ್ತಲಾಗಿದೆ. ಆಗ ಕೆಂಡದ ಮಳೆ ಸುರಿದಂತಹ ಭಾಸವಾಗಿತ್ತು. ಅಲ್ಲದೆ ಆಕಾಶದತ್ತ ತೂರಿದ ಕೆಂಡವು ಸುತ್ತಲೂ ನೆರೆದವರ ಮೈ ಮೇಲೆ ಬಿದ್ದರೂ ಕೂಡ ಸುಡುವುದಿಲ್ಲ ಎಂಬ ನಂಬಿಕೆ ಭಕ್ತರಲ್ಲಿ ಮನೆ ಮಾಡಿತ್ತು. ವೈಜ್ಞಾನಿಕವಾಗಿ ಅಂದರೆ ಆ ಕಟ್ಟಿಗೆ ಏನಿರುತ್ತಲ್ಲ, ಆ ಕಟ್ಟಿಗೆ ಮೇಲಿಂದ ಕೆಳಗೆ ಬಿದ್ದಾಗ ಆ ಸೈನ್ಸ್ ಪ್ರಕಾರ ವೈಜ್ಞಾನಿಕವಾಗಿ ಅದು ಯಾರಿಗೂ ಸುಡಲ್ಲ. ಆ ರೀತಿಯಾಗಿ ಅದು ಕೆಳಗಡೆ ಬರುತ್ತೆ. ಮತ್ತು ಇಲ್ಲಿ ಕೆಂಡದ ರಾಶಿ ಸುತ್ತಲೂ ಮರಳನ್ನು ಹಾಕಿರ್ತಾರೆ, ಸುತ್ತ ನೀರು ಹಾಕಿರ್ತಾರೆ. ಆ ಬಿದ್ದು ಕೂಡಲೇ ಆ ಇದ್ದಿಲು ಕೂಡ ಇದಾಗುತ್ತೆ, ಆರಿ ಹೋಗುತ್ತೆ. ಆ ರೀತಿಯಾಗಿ ಅಲ್ಲಿ ಭಕ್ತರು ಕೂಡ ಈ ಗಂಟೆಗಟ್ಟಲೆ ಅಂದರೆ 15-20 ನಿಮಿಷಗಟ್ಟಲೆ ಆ ರಾಶಿಯಲ್ಲಿ ಡೈ ಹೊಡೆದ್ರೂ ಆ ಪಕ್ಕದಲ್ಲಿ ಉಸುಗಿರೋದ್ರಿಂದ ಅವ್ರಿಗೆ ಕೂಡ ಏನಾಗಲ್ಲ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಒಂದು ಪರಂಪರೆಯಿಂದ ಬಂತಕ್ಕಂಥ ಈ ಉರಿಮೆ ಏನಿದೆಯಲ್ಲ, ಆ ಉರಿಮೆಯ ಒಂದು ನಾದಕ್ಕೆ ಅಲ್ಲಿ ಭಕ್ತರು ಆವೇಶಗೊಂಡು ಈ ವೀರಭದ್ರ ದೇವರಲ್ಲಿ ಯಾವ ರೀತಿ ಸೂತ್ರ ಹಾಕ್ಯಂತಾರೋ ಆ ರೀತಿಯಾಗಿ ಇಲ್ಲಿಯ ಮೈ ಮೇಲೆ ಅವರಿಗೆ ಒಂದು ಆವೇಶ, ರೋಷ ಬಂದು ಆ ಉರಿಮೆ ವಾದಕ್ಕೆ ಆ ಬೆಂಕಿ ಕೆಂಡಗಳು ಕೂಡ ಅವರಿಗೆ ಹೂಮಳೆ ಆದಂಗೆ ಭಾಸವಾಗ್ತಕ್ಕಂಥ ಇದು ನಿರಂತರವಾಗಿ ಭಾಳ ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ತಲಾಂತರದಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಭಾಳ ವಿಶಿಷ್ಟ ಆಚರಣೆ ಇದೆ. ಈಗ ಇತ್ತೀಚೆಗೆ ಇಲ್ಲಿ ಎಲ್ಲದೂ ಆಮೇಲೆ ಇನ್ನೂ ಎಲ್ಲದಕ್ಕಿಂತ ಮುಖ್ಯವಾಗಿ ಅಂದರೆ ಈ ಕತ್ತಲಲ್ಲಿ ಬೆಂಕಿ ತೂರೋದ್ರಿಂದ ಇಲ್ಲೆಲ್ಲ ಲೈಟ್ ಆರಿಸ್ತಾರೆ. ಲೈಟ್ ಆರಿಸಿದ ಮೇಲೆ ಆ ಬೆಂಕಿಯ ಕೆಂಡಗಳು ಆಕಾಶದಿಂದ ಕೆಳಗಡೆ ಚಿಮ್ಮುತ್ತೇನೋ ಅಂತಕ್ಕಂಥದ್ದು. ಮತ್ತು ಕೆಲವು ಭಕ್ತರು ಆ ಬೆಂಕಿಯ ಒಂದು ಕೆಂಡ ಮೈ ಮೇಲೆ ಬಿದ್ದರೆ ಆ ಕೆಂಡನ ಕೈಯಲ್ಲೇ ತಗೊಂಡು ಮತ್ತೆ ಆ ದೇವ್ರಿಗೆ ಅರ್ಪಿಸ್ತಾರೆ. ಅಂದರೆ ಆ ಕೆಂಡನೇ ದೇವರು, ಆ ಇದ್ದಿಲೇ ನಮ್ಮ ದೇವರು ಅಂತಕ್ಕಂಥದ್ದನ್ನ ಇಲ್ಲಿಯ ಭಕ್ತರ ಬಹಳವಾದ ನಂಬಿಕೆ. ಅಂಥ ಆಧುನಿಕ ಯುಗದಲ್ಲೂ ಕೂಡ ಇದು ಈ ರೀತಿ ನಡ್ಕೊಂಡು ಬಂದಿರತಕ್ಕಂಥದ್ದು ವಿಸ್ಮಯ ಮೂಡಿಸುತ್ತೆ. ಈ ಆಚರಣೆಯನ್ನು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲೂ ನೋಡೋಕೆ ಸಾಧ್ಯ ಇಲ್ಲ ಅಂತ. ಆಂಜನೇಯನ ರೀತಿಯಲ್ಲಿ ಇರ್ತಾರೆ ಎಲ್ಲ ಕಂಡ ಹೋಗುವಂಥವ್ರು ಬರ್ತಾರೆ, ಒಂದು ನಾಮಸ್ಮರಣೆ ಮಾಡ್ತಾರೆ. ಯಾವ ನಾಮಸ್ಮರಣೆ ಅಂದರೆ ಆಂಜನೇಯ ಗೋವಿಂದನ ನಾಮಸ್ಮರಣೆ. ಅಂದರೆ ಇವರು ಪಶುಪಾಲನ ಸಂಸ್ಕೃತಿ ಇರೋದ್ರಿಂದ ಒಂದು ಕೆಂಚೋಬಳೇಶ್ವರ ಅಂದರೆ ಒಂದು ಹರಿ ಸಂಸ್ಕೃತಿಯ ಮೂಲಕ ಇಲ್ಲಿಯ ಜನರು ಆಂಜನೇಯನ ಒಂದು ಶಂಖದ ಜಾಗಟೆ, ಶಂಖ ರೀತಿಯ ವಾದ್ಯದಲ್ಲಿ ಇವರು ಪೂಜೆ ಮಾಡ್ತಕ್ಕಂಥ ದೇವ್ರನ್ನ. ಹಂಗಾಗಿ ಗೋವಿಂದ ನಾಮಸ್ಮರಣೆನೇ ಇವ್ರು ಮಾಡ್ತಕ್ಕಂಥದ್ದು. ವೈಷ್ಣವ ಪರಂಪರೆ ಟೈಪ್ ಇವ್ರದ್ದು ಆಚರಣೆ ಬರ್ತಕ್ಕಂಥದ್ದು. ಹಂಗಾಗಿ ಕುಣಿತ ಒಂದೇ ರೀತಿ ಇರುತ್ತೆ ಎಲ್ಲರೂ. ಯಾವ ಕುಣಿತ ಅಂದರೆ ಇದು ಆ ಡೊಳ್ಳಿ ಉರಿಮಿಗೆ ತಕ್ಕಂತೆ ಅಲ್ಲಿಯ ಬೇಡದಲ್ಲಿ ಕಾಡಿನಲ್ಲಿ ಅಡವಿ ಜನರು ಯಾವ ರೀತಿ ಕುಣಿತಾ ಇದ್ರೋ ಅದೇ ಸ್ಟೆಪ್ಪು ಅವರ ಪೂರ್ವಜರಿಂದ ಈಗಿನ ಆಧುನಿಕ ಅವ್ರ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಕೂಡ ಅದೇ ಕುಣಿತನೇ ಇವರು ನಡ್ಕೊಂಡು ಬಂದಿರತಕ್ಕಂಥದ್ದು. ಅವ್ರ ಅಜ್ಜ ಹೆಂಗೆ ಕುಣಿತಿದ್ದ, ಅವ್ರ ಅಪ್ಪ ಹೆಂಗೆ ಕುಣಿತಿದ್ದೋ ಅದೇ ರೀತಿಯಾಗಿ ಇಲ್ಲಿ ಕೂಡ ಆ ಉರಿಮಿನಾದಕ್ಕೆ ಆ ಸ್ಟೆಪ್ಪನ್ನು, ಆ ಕುಣಿತನ, ಆ ಹೆಜ್ಜೆನ ಆಗ್ತಕ್ಕಂಥದ್ದು ನಾವು ಕಾಣ್ಬೋದು. ಇಲ್ಲಿ ಈ ಪೂಜಾರಿ ವಂಶಸ್ಥದ ನರಸಿಂಹರಾಜು ಅಂತ ಹೇಳಿಬಿಟ್ಟು ನಮ್ಮ ಪೂರ್ವಜರು ಶ್ರೀಶೈಲದಿಂದ ದನಗಳನ್ನು ಮೇಯಿಸುತ್ತಾ ಈ ಕಡೆ ವಲಸೆ ಬಂದಿರತಕ್ಕಂಥ ಜನ ನಾವು. ಬಂದಮೇಲೆ ನಮಗೆ ಮೂಲತಃ ಕೆಂಚೋಬಳೇಶ್ವರ ದೇವರು ಅಂತಕ್ಕಂಥದ್ದು ಮಾಕ್ನಾಡ್ಕಲ್ಲಿ ಇರ್ತಕ್ಕಂಥ ಒಂದು ದೇವರು. ಆ ದೇವರಿಗೆ ನಾವೆಲ್ಲ ಇದ್ದಿಲಿಂದ ಬಡ ಜನ ಆಗಿರೋದ್ರಿಂದ ಆ ಇದ್ದಿಲು ಬೇಯಿಸಿ ಹೋಗೋ ತಟ್ಟಿಗೆ ಪೂಜೆ ಪುರಸ್ಕಾರಗಳೆಲ್ಲ ಮುಗಿಸ್ಬಿಡ್ತಾರೆ. ಮುಗಿಸಿದಾಗ ನಾವು ಬಡವರಾಗಿರೋದ್ರಿಂದ ನಮ್ಮನ್ನು ಕಡೆಗಾಣಿಸ್ಬಿಟ್ರಲ್ಲ, ಪೂಜೆ ಆಗ್ತಕ್ಕಂಥ ಸ್ಥಳಕ್ಕೆ ನಮ್ಮನ್ನು ಕರೆಸಲಿಲ್ಲ ಅನ್ನೋ ಒಂದು ದೃಷ್ಟಿಯಿಂದ ವಾಪಸ್ ಬಂದುಬಿಡ್ತಾರೆ. ವಾಪಸ್ ಬಂದುಬಿಟ್ಟು ಒಂದು ತಂಗಡೆ ಗಿಡದ ಹತ್ರ ಕುಂತು ಆ ಒಂದು ಪೂಜೆ ಪುರಸ್ಕಾರಗಳನ್ನು ಮಾಡಿ ವಾಪಸ್ ಬಂದುಬಿಡ್ತಾರೆ ಊರಿಗೆ. ಬಂದಮೇಲೆ ಇಲ್ಲಿ ನಮಗೆ ಒಂದು 7-8 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ನಮ್ಮ ಜೆರೆಮೇಲೆ ಪಾಳೆಪಟ್ಟುಗೆ ಗುಡೆಕೋಟೆ ಸಂಸ್ಥಾನಕ್ಕೆ ಸಂಬಂಧಪಟ್ಟಂಥ ಜಾಗದಲ್ಲಿ ಅವರು ಒಂದು ಇದ್ದಿಲು ಅಂದರೆ ಈ ಇದ್ದಿಲು ಸುಟ್ಟು ಆ ಇದ್ದಿಲಿಂದನೇ
ಅವರು ಜೀವನ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ನಮಗೆ ಈ ಒಂದು ಬೊಗ್ಗೋಬಳೇಶ್ವರ ಅಂತಕ್ಕಂಥ ದೇವರು ಒಲಿಮೆ ಆಗ್ತದೆ. ಅದು ನಮ್ಮ ಹೆಣ್ಮಗಳಿಗೆ, ಒಬ್ಬ ಹೆಣ್ಣುಮಗಳಿಗೆ ಒಲಿಮೆ ಆಗ್ತದೆ. ನಮ್ಮ ಹೆಣ್ಣುಮಗಳು ಒಲಿಮೆ ಆದಾಗ ಆಯಮ್ಮಗೆ ನೀನು ಕಣ್ಣನ್ನು ಕಟ್ಟಿಬಿಡ್ರಿ, ನಾನು ನಿನ್ನ ಉಡಿಯಲ್ಲಿ ಬರ್ತೀನಿ ಅಂತ ನಮ್ಮ ಸ್ವಾಮಿ ಹೇಳ್ತಾನೆ. ಆ ಸ್ವಾಮಿ ಹೇಳಿದಾಗ ಆಯಮ್ಮ ಕಣ್ಣು ಕಟ್ಕೊಂಡಾಗ ಅದು ಉಡಿಯಲ್ಲಿ ಬಂದು ನಮ್ಮ ಸ್ವಾಮಿ ನೆಲೆಸ್ತಾನೆ. ನೆಲೆಸಿದ ಮೇಲೆ ತಂದು ಅಡವಿಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊತಾರೆ. ಪೂಜೆ ಮಾಡ್ಕೊಂಡಾಗ ಆ ಒಂದು ಇದ್ದಿಲಿಯಿಂದ ದೊರೆತಿರ್ತಕ್ಕಂಥ ನಮ್ಮ ಬೊಗ್ಗೋಬಳೇಶ್ವರ ಸ್ವಾಮಿನ ಪ್ರತಿ 3 ವರ್ಷಕ್ಕೊಮ್ಮೆ ಭರತ್ ಹುಣ್ಣಿಮೆ ಮಾಡಬೇಕಾಯ್ತು. ಕಾರಣಾಂತರದಿಂದ ಈ ಸರಿ ಟೈಮ್ ಆಗಿರೋದ್ರಿಂದ ಈ 5 ವರ್ಷದ ಒಂದು ಸರಿ ಮಾಡ್ಬೇಕನ್ನೋ ದೃಷ್ಟಿಯಿಂದ ಲೇಟಾಗಿ ಮಾಡಿದ್ದೀವಿ. ಹಾಗಾಗಿ ನಾವು ಆ ಇದ್ದಿಲಿಂದ ಬಂದಿರತಕ್ಕಂಥದ್ದು ಆಗಿರೋದ್ರಿಂದ ಈ ಒಂದು ಅಗ್ನಿಕುಂಡದಲ್ಲಿ ಬರಿಗೈಯಲ್ಲಿ ಆಡ್ತಕ್ಕಂಥ ಒಂದು ಸಂಭವ ಬರ್ತದೆ. ಎಲ್ಲರೂ ಬರಿಗೈಯಲ್ಲಿ ಒಂದು ವಾರಗಟ್ಟಲೆ ವ್ರತ ಆಚರಣೆ ಮಾಡ್ತಾರೆ. ವ್ರತ ಆಚರಣೆ ಮಾಡಿಬಿಟ್ಟು ಬರಿಗೈಯಲ್ಲಿ ಬರಿ ಮೈಯಲ್ಲಿ ಕೆಂಡದಲ್ಲಿ ರಾಶಿಯಲ್ಲಿ ನುಗ್ಗುತ್ತಾರೆ. ಆ ಕೈಯಿಂದನೇ ಎಲ್ಲ ಕಡೆ ಸುಟ್ಟರು ಕೂಡ ಯಾರಿಗೂ ಏನೂ ಆಗಲ್ಲ. ಅದು ವ್ರತ ಆಚರಣೆ ಮಾಡೋದ್ರಿಂದ ನಮ್ಮ ದೇವರ ಮಹಿಮೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹೊಸಹಟ್ಟಿ ಗ್ರಾಮದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವ ಬೆಂಕಿ ತುರುವ ಈ ಆಚರಣೆಯನ್ನ ನೋಡಲು ರಾಜ್ಯದ 16 ಜಿಲ್ಲೆಗಳು, ಹೊರ ರಾಜ್ಯದಿಂದ ಭಕ್ತರು ಬಂದಿದ್ರು. ಕಾಡಲ್ಲಿ ಕಟ್ಟಿಗೆ ಕಡಿಯಲು ಪೂಜೆ. ಹೊಸಹಟ್ಟಿಯಲ್ಲಿ ಕೆಂಡ ತೂರುವ ವಿಶಿಷ್ಟ ಆಚರಣೆಗೆ ಕಾಡಲ್ಲಿ ಕಟ್ಟಿಗೆ ಕಡಿಯಲು ಹೋಗುವವರು ಕೂಡ ಬರಿಗಾಲಲ್ಲಿ ಹೋಗ್ತಾರೆ. ಅಲ್ಲದೆ ಪೂಜಾ ವಿಧಿವಿಧಾನಗಳ ನಂತರ ಕಟ್ಟಿಗೆ ಕಡಿದು ತಂದು ದೇವಸ್ಥಾನದ ಮುಂಭಾಗದಲ್ಲಿ ರಾಶಿ ಹಾಕಿ ಸಂಜೆ ವೇಳೆ ಪೂಜೆ ಸಲ್ಲಿಸಿ ಬೆಂಕಿ ಹೊತ್ತಿಸಿದ್ರು. ಆ ಕಟ್ಟಿಗೆ ಸಂಪೂರ್ಣ ಸುಟ್ಟು ನೆಗೆ ಕೆಂಡವಾದ ಬಳಿಕ ಗಂಗೆ ಪೂಜೆ ಮಾಡಿ ವ್ರತನಿರತ 100 ಜನ ಯುವಕರ ಗುಂಪು ಬರಿ ಕೈಯಲ್ಲೇ ಕೆಂಡವನ್ನ ತೂರಿ ಕೌತುಕವನ್ನ ಸೃಷ್ಟಿ ಮಾಡಿದ್ರೆ ನೆರೆದಿದ್ದ ಭಕ್ತರು ಮೂಕ ವಿಸ್ಮಿತರಾಗಿ ವೀಕ್ಷಣೆ ಮಾಡಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.